ಆಸ್ತಿ ದಾಖಲೆಗಳನ್ನು ಪಡೆಯಲು ಜನರು ಎದುರಿಸುತ್ತಿದ್ದ ಸಮಸ್ಯೆಗಳನ್ನು ಬಗೆಹರಿಸುವ ಸಲುವಾಗಿ ಆಡಳಿತ ಸೌಧದಲ್ಲಿ ಭೂ ಸುರಕ್ಷಾ ಯೋಜನೆಗೆ ಶಾಸಕ ಎಚ್.ಎ. ಇಕ್ಬಾಲ್ ಹುಸೇನ್ ಚಾಲನೆ ನೀಡಿದರು. ರಾಮನಗರ ತಾಲೂಕು ಆಡಳಿತ ಸೌಧದಲ್ಲಿ ಕಂದಾಯ ದಾಖಲೆಗಳ ಸುರಕ್ಷತೆಗಾಗಿ ಈ ಯೋಜನೆ ಮಾಡಲಾಗಿದೆ. ಸ್ವಾತಂತ್ರ್ಯ ಪೂರ್ವ ಮತ್ತು ನಂತರದ ಹಳೆಯ ದಾಖಲೆಗಳು ಗಣಕೀಕರಣಗೊಳ್ಳಲಿವೆ ಎಂದು ಶಾಸಕರು ಮಾಹಿತಿ. ನಾವೆಲ್ಲರೂ ಕೂಡ ಒಂದು ಮಟ್ಟದಲ್ಲಿ ನಾವು ಉಳಿಸ್ಕೊಳ್ಳುವಂಥ ವ್ಯವಸ್ಥೆ ಇವತ್ತು ಕರ್ನಾಟಕ ಸರ್ಕಾರ, ಮಾನ್ಯ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ, ಡಿ.ಕೆ. ಶಿವಕುಮಾರ್ ಅವರ ನೇತೃತ್ವದ ಸರ್ಕಾರ ಇವತ್ತು ನಮ್ಮ ಎಲ್ಲ ರೆಕಾರ್ಡ್ಗಳನ್ನು, ನಮ್ಮ ಎಲ್ಲ ಪತ್ರಗಳನ್ನು, ನಮ್ಮ ಮನೆಯದಾಗಿರ್ಬೋದು, ಆಸ್ತಿದಾಗಿರ್ಬೋದು, ಮತ್ತೊಂದಾಗಿರ್ಬೋದು, ಎಲ್ಲ ಪತ್ರಗಳು ಜೋಪಾನವಾಗಿ ಇಡಬೇಕಂಥೇಳಿ ಇವತ್ತು ಎಲ್ಲ ಪೇಪರ್ಗಳು, ಕಳ್ಳಕಡತಗಳು ಡಿಜಿಟಲೈಸೇಷನ್ ಆಗಬೇಕಂಥೇಳಿ ಇವತ್ತು ಇಡೀ ರಾಜ್ಯದಲ್ಲಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಇವತ್ತು ನಮ್ಮಲ್ಲಿ ರಾಮನಗರದಲ್ಲಿ ಇವತ್ತು ಸುಮಾರು ಈಗಾಗಲೇ ಸುಮಾರು 40,000 ಕಡತಗಳು ಇವತ್ತು ನಮ್ಮಲ್ಲಿ ಸ್ಕ್ಯಾನ್ ಆಗಬೇಕಾಗಿದೆ. ಅದರಲ್ಲಿ 1,78,000 ಪೇಜಸ್ಸು ಇವತ್ತು ನಾವೆಲ್ಲರೂ ಕೂಡ ಸ್ಕ್ಯಾನ್ ಮಾಡಬೇಕಾಗಿದೆ. ಈಗ ಆಲ್ರೆಡಿ ಅದರಲ್ಲಿ 5 ಲಕ್ಷ ಇವತ್ತಾಗಲೇ ಪೇಜನ್ನು 22,000 ಕಡತಗಳು 5 ಲಕ್ಷ ಪೇಜಸ್ಸನ್ನು ಈಗಾಗಲೇ ಸ್ಕ್ಯಾನ್ ಎಲ್ಲ ಮಾಡಿದ್ದಾರೆ. ಸೊ ಇನ್ನೂ 1,78,000 ಪೇಜಸ್ಸು ಮಾಡಬೇಕಾಗಿದೆ. ಫೈಲ್ಸು 1,78,000 ಫೈಲ್ಸು ಅಂದರೆ ಅರೌಂಡ್ 40 ಲಕ್ಷ ಪೇಜಸ್ಸು ಇನ್ನೂ ಕೂಡ ಇವತ್ತು ಸ್ಕ್ಯಾನ್ ಮಾಡೋಕ್ಕಾಗಿದೆ. ಸುಮಾರು 10 ಉಪಕರಣಗಳು ಇವತ್ತು ವ್ಯವಸ್ಥಿತವಾಗಿ ಸರ್ಕಾರ ಇವತ್ತು ಯೋಜನೆ ಮಾಡಿಕೊಟ್ಟಿದೆ. ಒಳ್ಳೆ ಯಾರ್ಯಾರು ಅದಕ್ಕೆಲ್ಲ ಟ್ರೈನಿ ಆಗಿದ್ದಾರೆ ಅಂಥವ್ರಿಗೆಲ್ಲರೂ ಕೂಡ ಇವತ್ತು ಒಂದು ಅವಕಾಶ ಕೂಡ ಅವ್ರಿಗೆಲ್ಲರೂ ಕೂಡ ಕೊಟ್ಟಿದ್ದಾರೆ. ಪ್ರತಿ ದಿವಸ ಎಷ್ಟು ಸ್ಕ್ಯಾನ್ಗಳು ಆಗ್ತವೆ, ಯಾರ್ಯಾರು ಎಷ್ಟೆಷ್ಟು ಮಾಡಿದ್ದಾರೆ ಅಂಥೇಳಿ ಡೈರಿ ಮೇಂಟೈನ್ ಮಾಡೋಕ್ಕೂ ಕೂಡ ನಾನು ಅಧಿಕಾರಿಗಳಿಗೆ, ಮಾನ್ಯ ತಹಸೀಲ್ದಾರ್ ಅವ್ರಿಗೆ ಮತ್ತು ನಮ್ಮ ಉಪವಿಭಾಗರಿಗೆ ಅವ್ರಿಗೂ ಕೂಡ ನಾನು ಸೂಚನೆಯನ್ನು, ಮನವಿ ಕೂಡ ನಾನು ಮಾಡಿಕೊಂಡಿದ್ದೇನೆ. ನನಗೂ ಕೂಡ ಇದು ವ್ಯವಸ್ಥಿತವಾಗಿ ಆಗುವಂಥ ಕೆಲಸ ಆಗಬೇಕು. ನಮ್ಮ ಎಲ್ಲ ಹಕ್ಕುಗಳು ಕರೆಕ್ಟಾಗಿ ಜೋಪಾನ ಉಳಿಬೇಕು. ಎಲ್ರಿಗೂ ಕೂಡ ಇದರಿಂದ ಪ್ರಯೋಜನ ಆಗಬೇಕು. ತಮಗೆಲ್ಲ ಗೊತ್ತಿದೆ, ಇಷ್ಟು ದಿನ ಒಂದು ಪೇಪರ್ ನಾವೇನಾದ್ರು ಪಡಿಬೇಕಾಗಿದ್ರೆ 10 ವರ್ಷ ನಾವೆಲ್ಲ ಸುತ್ತಬೇಕು. ಕೆಲವೆಲ್ಲ ಫೇಕ್ ಡಾಕ್ಯುಮೆಂಟ್ಸ್ ಆಗಿರೋದು ಕೂಡ ನೀವೆಲ್ಲ ಮಾಧ್ಯಮದಲ್ಲಿ ತಾವೆಲ್ಲರೂ ಕೂಡ ಪ್ರಚಾರನೂ ಮಾಡಿದ್ದೀರಿ. ಸೊ ಆ ನಿಟ್ಟಿನಲ್ಲಿ ಇವೆಲ್ಲವೂ ಕೂಡ ನಾವು ಬ್ರೇಕನ್ನು ಹಾಕಬೇಕು. ಎಲ್ಲೂ ಫೇಕ್ ಆಗಬಾರ್ದು, ಕಳ್ಳತನ ಆಗಬೇಕು. ಕೆಲವೆಲ್ಲ ಇಲ್ಲಿ ಬಂದಂಥ ಅಧಿಕಾರಿಗಳು ಕೆಲವು ಸಂದರ್ಭದಲ್ಲಿ ರೆಕಾರ್ಡ್ಗಳನ್ನು ಎತ್ಕೊಂಡು ಹೋಗ್ಬಿಡು, ಅದಕ್ಕೆ ಎಂಡಾಸ್ಮೆಂಟ್ ಕೊಡೋದು, ಮಿಸ್ಸಿಂಗ್ ಫೈಲ್ಸ್ ಅಂದ್ಬಿಟ್ಟು ರೆಕಾರ್ಡ್ಸ್ ಕೊಡುವಂಥದ್ದು, ಜನಕ್ಕೆ ಸುಮಾರಷ್ಟು ದಿನ ಅಲಿಸುವಂಥದ್ದು, ಕೋರ್ಟು ಕಚೇರಿಗಳಿಗೆ ಹೋಗುವಂಥದ್ದು, ಇವೆಲ್ಲ ವ್ಯವಸ್ಥೆಗೆ ನಾವೆಲ್ಲರೂ ಕೂಡ ಬ್ರೇಕನ್ನು ಹಾಕಿ ಇದೇ ಸಂದರ್ಭದಲ್ಲಿ ಶಾಸಕರಾದ ಎಚ್.ಎ. ಇಕ್ಬಾಲ್ ಹುಸೇನ್ ರವರನ್ನು ತಾಲೂಕು ಆಡಳಿತದಿಂದ ಸನ್ಮಾನಿಸಿ ಗೌರವಿಸಲಾಯಿತು. ಈ ವೇಳೆ ಉಪವಿಭಾಗಾಧಿಕಾರಿ ಬಿನೋಯ್, ತಹಸೀಲ್ದಾರ್ ತೇಜಸ್ವಿನಿ, ಗ್ಯಾರಂಟಿ ಯೋಜನೆಗಳ ಜಿಲ್ಲಾಧ್ಯಕ್ಷರಾದ ಕೆ. ರಾಜು, ತಾಲೂಕು ಅಧ್ಯಕ್ಷರಾದ ವಿ.ಎಚ್. ರಾಜು, ಪ್ರಾಧಿಕಾರದ ಮಾಜಿ ಅಧ್ಯಕ್ಷರಾದ ಸಿ.ಎನ್.ಆರ್. ವೆಂಕಟೇಶ್ ಸೇರಿದಂತೆ ಹಲವರು ಇದ್ದರು.